ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಾರಿ ಹೇಳೋದಕ್ಕೆ ಇಷ್ಟಪಡ್ತೀವಿ. ನಮ್ ಕಡೆಯಿಂದನೂ ಸಾರಿ ಹೇಳಕ್ ಹೌದು. ಇಷ್ಟಪಡ್ತೀವಿ. ಯಾಕಂದ್ರೆ ಆಲ್ಮೋಸ್ಟ್ ಒಂದು ಆಯ್ತಾ 1.5 ಇಯರ್ ಆಯ್ತಾ? ಆಯ್ತು. ಗಾನಮಾಗಿ ಇವಾಗ ಎಷ್ಟು ವರ್ಷನೋ ಅಷ್ಟು ವರ್ಷ ಆಯಿತು ನಾವು ವ್ಲಾಗ್ ಮಾಡೋದು ಸ್ಟಾಪ್ ಮಾಡಿ. ಸಡನ್ನಾಗಿ ಬಂದ್ವಿ, ಸಡನ್ನಾಗಿ ಮಾಯಾಗಿ ಹೋಗ್ಬಿಟ್ವಿ. ಗೊತ್ತಿರೋರೆಲ್ಲ ಕೇಳ್ತಾ ಇದ್ರು, ಏನಪ್ಪ ವಿಡಿಯೋಸ್ ಅದು ಇದು ಎಲ್ಲ ಮಾಡ್ತಾ ಇದ್ದೆ, ಯಾಕೆ ನಿಲ್ಲಿಸ್ಬಿಟ್ಟ, ಆಗ್ಲಿಲ್ವ ನಿನ್ನ ಕೈಯಲ್ಲಿ ಅಂತ. ಆಗಲಿಲ್ಲ ಅಂತಲ್ಲ, ಟೈಮ್ ಕರೆಕ್ಟಾಗಿ ಸೆಟ್ ಆಗಲಿಲ್ಲ. ಅಂದರೆ ಕೆಲವೊಂದು ಪರ್ಸ್ನಲ್ ವರ್ಕಲ್ಲಿ ಬ್ಯುಸಿ ಆಗಿದ್ವಿ, ಜೊತೆಗೆ ಸ್ವಲ್ಪ ನನಗೆ ಆರೋಗ್ಯದ ಸಮಸ್ಯೆ ಆಗಿತ್ತು. ಸೊ ಅದಕ್ಕೋಸ್ಕರ ನಾವು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನಾವು ಕೊನೆಯದಾಗಿ ಮನೇಲಿ ವ್ಲಾಗ್ ಮಾಡಿದ್ದು ಬಂದ್ಬಿಟ್ಟು ಅಮ್ಮ ಮನೆಯಲ್ಲಿ. ಗಾನುಗೇನೋ ಮೈ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. 1 ತಿಂಗಳು ಪಾಪು ಹೌದು. ಅವಳಿಗೆ ಹುಷಾರಿಲ್ಲ 1 ತಿಂಗಳು 2 ತಿಂಗಳು ಪಾಪುನಲ್ಲಿ ಮೈ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಒಂದು ವ್ಲಾಗ್ ಮಾಡಿದ್ವಿ. ಅದಾದ್ಮೇಲೆ ಪಾಪುಗೆ ಗಾನುಮಾಗೆ ಮುಡಿ ಕೊಡುವಾಗ ವ್ಲಾಗ್ ಮಾಡಿದ್ವಿ. ಅಂದ್ರೆ ಅದು ಟ್ರಿಪ್ ಸೀರೀಸ್ ಮಾಡಿದ್ವಿ. 5 ಅದೇ months ಲಾಸ್ಟ್. ಅಲ್ಲಿ ಹೌದು, 5 months ಅಲ್ಲಿ ಅದೇ ಲಾಸ್ಟು. ಅದಾದ್ಮೇಲೆ ನಾವು ವಿಡಿಯೋನೂ ಮಾಡಿಲ್ಲ. ಏನಂದ್ರೆ ಏನು ಆಕ್ಟಿವಿಟಿನೇ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ರೀಸನ್ ಇಷ್ಟೇ ಇದೆ. ಇದೇ ರೀಸನ್ ಮಾಡದೇ ಇರೋದಕ್ಕೆ ವ್ಲಾಗ್ನ. ಸೊ ದಯವಿಟ್ಟು ಕ್ಷಮೆ ಇರಲಿ. ಈಗ ಮತ್ತೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಮೇ ಬಿ ನಾವೆಲ್ಲ ಸ್ವಲ್ಪ ಚೇಂಜ್ ಆಗಿದ್ದೀವಿ ಅನ್ಸುತ್ತೆ. ನಾನು ಬೋಡ ಆಗ್ಬಿಟ್ಟಿದ್ದೀನಿ. ನಮ್ಮ ಸುಷ್ಮಿತಕ್ಕ ಹೈಟ್ ಆಗ್ಬಿಟ್ಟಿದ್ದಾಳೆ. ನನ್ನ ವೈಫು ಹೆಂಗಿದ್ದಾಳೋ ಗೊತ್ತಿಲ್ಲ. ದಪ್ಪಗಾಗ್ಬಿಟ್ಟಿದ್ದಾಳೆ ಅಂದ್ರೆ ಹೊಡೆದು ಬಿಡ್ತಾಳೆನೋ ಗೊತ್ತಿಲ್ಲ. ಸಣ್ಣಗಾಗ್ಬಿಟ್ಟಿದ್ದಾಳೆ ಅಂದ್ರೆ ಹರಡಾಗ್ಬಿಡ್ತಾಳೆನೋ ಅವಳು ಗೊತ್ತಿಲ್ಲ. ಗಂಡ ಚೆನ್ನಾಗಿ ನೋಡ್ಕೊಂಡ್ರೆ ಹೆಂಡ್ತಿದಿರ್ ಎಲ್ಲರೂ ತಿಂತಿನ್ ದಪ್ಪನೇ ಆಗೋದು. ನಾನು ಸರಿಯಾಗಿ ನೋಡ್ಕೋತೀನಪ್ಪ. ಸ್ವಿಗ್ಗಿ, ಝೊಮ್ಯಾಟೊ ಅದರಲ್ಲೆಲ್ಲ ಚೆನ್ನಾಗಿ ನೋಡ್ಕೊಂತೀನಿ. ಓಕೆನಾ? ಮಾತಾಡು ಚಿನ್ನು. ಏನಾದ್ರು ಸೈಲೆಂಟ್ ಆಗಿದ್ದಾಳೆ ನೋಡು. ಏನಾದ್ರು 9th ಇಂದ ಮಾತಾಡು. 10th ಸ್ಟ್ಯಾಂಡರ್ಡ್ ಅವಳು ಹೋದಾಗ ಇದ್ ಮಾಡಿದ್ದು. ಇವಾಗ ಫಸ್ಟ್ ಇಯರ್ ಡಿಗ್ರಿ ಮಾಡ್ತಾ ಇದ್ದಾಳೆ. ಡಿಗ್ರಿ ಅಲ್ಲ, ಫಸ್ಟ್ ಇಯರ್ PUC PCMB ಕಾಂಬಿನೇಷನ್. ಡಿಗ್ರಿ ಅಲ್ಲ. ಸರಿ ಏನಪ್ಪ ನಂಗೆ ಈ ಲಾಸ್ಟ್ ನಾವು ಮುಗಿಸಿದಾಗ ಇವಾಗ ಅವಳು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ಲು. 9th ಸ್ಟ್ಯಾಂಡರ್ಡ್. ಇವಾಗ ಅಕ್ಕ ಬಂದ್ಬಿಟ್ಟು ಸುಷ್ಮಿತಾ ಅಕ್ಕ ಬಂದ್ಬಿಟ್ಟು ಫಸ್ಟ್ ಇಯರ್ PUC. ಅಕ್ಕನೇ ನೆಕ್ಸ್ಟ್ ಡಾಕ್ಟರ್ಗಳಲ್ವಾ. ಅಕ್ಕ ಡಾಕ್ಟರ್ ಆಗ್ಬೇಕಂತ ನೋಡ್ಬೇಕು. ಅದಕ್ಕೋಸ್ಕರನೇ PCMB ತಗೊಂಡಿದ್ದಾಳೆ. ಡಾಕ್ಟರ್ ಆಗ್ಬಿಟ್ಟು ಎಷ್ಟು ದೊಡ್ಡ ಇಂಜೆಕ್ಷನ್ ಕಂಡುಹಿಡಿತಾಳೋ, ಇಲ್ಲ ಏನೇನಕ್ಕೆ ಮಾತ್ರೆಗಳು ಮದ್ದುಗಳು ಕಂಡುಹಿಡಿತಾಳೋ, ಎಷ್ಟು ಜನ ಪ್ರಾಣ ಪಕ್ಷಿ ಯಾರೋ ಗೊತ್ತೋ ಏನೋ ಪಾಪ. ತಗೊಂಡ್ರೆ ಡಾಕ್ಟರ್ ಆಗ್ಬೇಕಾ ಇನ್ಯಾವ್ದು ಡಾಕ್ಟರ್ ಆಗ್ಬೇಕಂತ ನೀನು ಹೇಳಿದ್ಯಲ್ಲ ನನ್ನ ಹತ್ರ. ಆಗ್ಬೇಕು ನೋಡೋಣ. ನಿನ್ ಡ್ರೀಮ್ ಏನಮ್ಮ ಅಂತ ಹೇಳಿದ್ದಕ್ಕೆ ನೀನು ಹೇಳಿದಲ್ಲ ಡಾಕ್ಟರ್ ಅಂತ. ನಾನು ಹೇಳ್ತಿರೋದು ಡಾಕ್ಟರ್ ಆಗ್ಬೇಕಾದ್ರೆ ಅದರ್ ಆಪ್ಷನ್ ನೀನು ಏನ್ ಬೇಕಾದ್ರೂ ಆಗು, ಓಕೆನಾ? ಡಾಕ್ಟರ್ ಆದ್ರೆ ಯಾರ ಪ್ರಾಣನೂ ತೆಗಿಬಿಡು ಅಷ್ಟೇ. ನಿಜನಲ್ವೇನಪ್ಪ? ನಿಜಾನೆ. ಸೊ ಇದು ಜಸ್ಟ್ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ವಿಡಿಯೋ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪರ್ಸನ್, ಇನ್ನೊಂದು ವ್ಯಕ್ತಿ ನಿದ್ದೆ ಹೋಗ್ಬಿಟ್ಟಿದ್ದಾರೆ ಅವರು. ಸೊ ಅದಕ್ಕೋಸ್ಕರ ಅವರು ವ್ಲಾಗ್ ಅಲ್ಲಿ ಬರ್ಲಿಲ್ಲ. 5 ತಿಂಗಳು ಮಗುನಾಗ ಟ್ರಿಪ್ ಅಲ್ಲಿ ಕಾಣಿಸ್ಕೊಂಡವಳು. ಇವಾಗ 2 years ಕಂಪ್ಲೀಟ್ ಆಯ್ತು ಸೆಪ್ಟೆಂಬರ್ 28ಗೆ. ತುಂಬಾ ಮಾತಾಡ್ತಾಳೆ, ತುಂಬಾ ಗಲಾಟೆ ಮಾಡ್ತಾಳೆ. ಮನೇಲಂತೂ ಹಿಡಿಯಕ್ಕಾಗಲ್ಲ. ನಾವು ಮಾಡೋ ವ್ಲಾಗ್ ಅಲ್ಲಿ ಅವಳು ಕೂಡ ಕಾಣಿಸ್ಕೊಂತ ಇರ್ತಾಳೆ. ನಿಮ್ಗೆ ಗೊತ್ತಾಗುತ್ತೆ ಏನ್ ತರ್ಲೆ ಅಂತ. ಎಲ್ಲಾದ್ರಲ್ಲೂ ತರ್ಲೆ ಜಾಸ್ತಿ. ಹೆಂಗೋ ಊಟದಲ್ಲೂ ಅಷ್ಟೇ ತುಂಬಾ ಹಠ ಮಾಡ್ತಾಳೆ. ಇಲ್ಲ ಆಕ್ಚುಲಿ ನಾವೊಂದು ಸಪ್ರೇಟ್ ಬ್ಲಾಗ್ ಅವಳ ಬಗ್ಗೆನೇ ಮಾಡ್ತೀವಿ. ಬೆಳಗ್ಗೆ ಎದ್ದಾಗಿಂದ ನೈಟ್ ನಿದ್ದೆ ಹೋಗೋವರೆಗೂ ಏನೇನ್ ಮಾಡ್ತಾಳೆ ಎಲ್ಲ ಕವರ್ ಮಾಡ್ತೀವಿ. ಅಂದ್ರೆ ಸತ್ಯವಾಗ್ಲೂ ಅದಕ್ಕೆ ಒಂದ್ 2-3 ಕ್ಯಾಮ್ರಾಮನ್ ಇಕ್ಬೇಕು. ಅಷ್ಟೊಂದು ತಲೆ ಅಡೆ ಮಾಡ್ತಾಳೆ. ಈ ರೂಮಲ್ಲೂ ಅವಳೆ, ಕಿಚನ್ ಅಲ್ಲೂ ಅವಳೆ, ಬೆಡ್ರೂಮ್ ಅಲ್ಲೂ ಅವಳೆ, ಹಾಲಲ್ಲೂ ನೋಡ್ರಿ, ಪಾರ್ಕಿಂಗ್ ಅಲ್ಲಿ ನೋಡಿ, ಎಲ್ಲಿ ನೋಡಿದ್ರೆ ಅವಳೆ ಇರ್ತಾಳೆ. ಎಲ್ಲೆಲ್ಲೂ ನಾನೇ ರಾಜ್ಕುಮಾರ್ ಸಾಂಗ್ ಸೇಮ್ ಅದೇ ತರಾನೇ ಪಕ್ಕಾ ಸೂಟ್ ಆಗತ್ತೆ ಅವಳಿಗೆ. ಸಿಕ್ಕಾಪಡೆ ತಲೆ ಹಟೆ, ಅಟ್ ದ ಸೇಮ್ ಟೈಮ್ ತುಂಬಾ ಬುದ್ಧಿಶಾಲಿ. ಸೊ ನೀವು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೋಡ್ತೀರಾ. ಇವಾಗೆ ತೋರ್ಸ್ಬೇಕು ಅನ್ಕೊಂಡ್ವಿ, ಅಷ್ಟರೊಳಗೆ ಅವಳು ಪಾಪ ಪಾಚ ಬಿಟ್ಟಿದ್ದಾಳೆ, ನಿದ್ದೆ ಹೋಗಿತ್ತಾ ಇದ್ದಾಳೆ. ಸಂಜೆ ಆಯ್ತು ಅಂದ್ರೆ ಸ್ವಲ್ಪ ಸ್ನಾನ ಮಾಡಿಸಿ ಊಟ ಮಾಡಿಸಿ ಮಲಗ್ಬಿಡ್ತಾಳೆ. ಅದಕ್ಕೆ ಮಲಗಿದಾಳೆ. ಇದು ಜಸ್ಟ್ ಒಂದು ಸ್ಮಾಲ್ ವಿಡಿಯೋ. ಸೊ ಇನ್ಮೇಲೆ ವ್ಲಾಗ್ಸ್ನ ನಾವು ಹಾಕೊಂಡು ಹೋಗ್ತೀವಿ. ನಮ್ಮ ದಿನನಿತ್ಯದ ಜೀವನದಲ್ಲಿ ಏನೇನು ನಡೆಯುತ್ತೆ, ಹೇಗಿರುತ್ತೆ ಎಲ್ಲದನ್ನು ನಾವು ನಿಮ್ಮ ಮುಂದೆ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಅರ್ಪಿಸ್ತೀವಿ. ಫಸ್ಟು ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ಸೇಮ್ ಅದೇ ಥರನೇ ಸಪೋರ್ಟ್ ಮಾಡಿ, ಓಕೆನಾ? ನಮಗೆ ಬೇಕಾಗಿರೋದು ನಿಮ್ಮ ಸಪೋರ್ಟ್ ಅಷ್ಟೇ. ಜಸ್ಟ್ ಒಂದು ಲೈಕ್ ಕೊಟ್ಟರೆ ನಮಗೆ ಒಂದು ಆನೆ ಬಲ ಬಂದಷ್ಟು ನಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಈ ವಿಡಿಯೋನ ಮುಗಿಸೋಣ. ಇನ್ನು ಏನಾದರೂ ಹೇಳಂಗಿದ್ರೆ ಹೇಳ್ರಿ. ಇಲ್ಲ, ಒಂದ್ಸಾಗೆ ಸಾರಿ ಕೇಳಕ್ ಇಷ್ಟಪಡ್ತೀನಿ. ನಾನು ಸಾರಿನಪ್ಪ.
ನನ್ನ ಕಡೆಯಿಂದಾನೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಸಾರಿ. ನೀನ್ ಸಾರಿ ಹೇಳಲ್ವಾ? ನಾನು ಜೋರಾಗಿ ಹೇಳ್ಬೇಕು. ಸಾರಿ ಕ್ಷಮಿಸಿ. ಕ್ಷಮಿಸಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಎಲ್ರ ಜೊತೆ ಸಿಗ್ತೀವಿ ಒಂದು ಹೊಸ ಬ್ಲಾಗ್ ನೊಂದಿಗೆ. ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್. ಬಾಯ್.